ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರಿನ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ಹಿಂದಿನ ವಿಡಿಯೋದಲ್ಲಿ ಮೋಸ್ಟ್ ಆಫ್ ದ ಟಾಪ್ ಕಾಲೇಜಸನ್ನು ಮಾಡಿದ್ದೇನೆ. ಇನ್ನು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಂದು ಉಳಿದಿದ್ದೆ, ಅದನ್ನು ಮಾಡ್ತೇನೆ. ಅದಾದ ನಂತರ BVB ಹುಬ್ಬಳ್ಳಿ ಅಥವಾ ಅದನ್ನು KLE ಅಂತ ಕರೀತಾರೆ, ಅದ್ರ ಬಗ್ಗೆ ಮಾತಾಡಬೇಕು. ಅದಾದಮೇಲೆ ನಿಟ್ಟೆ, ನ್ಯೂ ಹೊರಿಝಾನು, BMSIT, ಇನ್ನೂ ಕೆಲವೊಂದಿಷ್ಟು ಕಾಲೇಜ್ಗಳಿದೆ, ಅದರ ಬಗ್ಗೆ ಕೂಡ ರಿವ್ಯೂಸನ್ನು ಕೊಡ್ತೇನೆ. ಓಕೆ ಸ್ಟೂಡೆಂಟ್ಸ್, ಅದೇ ರೀತಿ ನಮ್ಮ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ KCET 2024ನ ಯಾರ್ಯಾರು ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯ್ನ್ ಆಗಬೇಕು ಅಂತಿದ್ದೀರಾ ಅವರಿಗೆ ಪರ್ಸನಲ್ ಗೈಡೆನ್ಸ್ ಫಾರ್ ಕೌನ್ಸಿಲಿಂಗನ್ನು ಕೊಡ್ತಾ ಇದ್ದೇವೆ. ಏಕಲವ್ಯ ಅಂತ ಒಂದು ಗ್ರೂಪನ್ನು ಮಾಡಿದ್ದೇವೆ. ಯಾರಿಗಾದ್ರೂ ಈ ಪರ್ಸನಲ್ ಗೈಡೆನ್ಸ್ ಗ್ರೂಪಿಗೆ ಆ್ಯಡ್ ಆಗಬೇಕು ಅಂತಿದ್ರೆ ಇದು ಪೇಯ್ಡ್ ಕೋರ್ಸ್ ಆಗಿರುತ್ತೆ. ಫೀಸ್ ಬಂದುಬಿಟ್ಟು ₹500 ಆಗಿರುತ್ತೆ. ಯಾರಿಗಾದ್ರೂ ಈ ಒಂದು ಪೇಯ್ಡ್ ಕೋರ್ಸ್ ಇದಕ್ಕೆ ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಮಾಡಿ. ಇದರಲ್ಲಿ ನಾವು ಕಂಪ್ಲೀಟ್ ಟಾಪ್ 50 to 60 ಕಾಲೇಜ್ನ ಲಿಸ್ಟನ್ನು ಕೊಡ್ತೇವೆ. ಅದಾದ ನಂತರ ಆ ಲಿಸ್ಟಿನ ಪ್ರಕಾರ ನಿಮ್ಮ ರ್ಯಾಂಕಿಗೆ, ನಿಮ್ಮ ಕಾಸ್ಟಿಗೆ, ನಿಮ್ಮ ರಿಸರ್ವೇಷನ್ಗೆ ಅದು ಯಾವ ರೀತಿ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕು ಅದೆಲ್ಲದನ್ನು ಪರ್ಸನಲ್ ಗೈಡೆನ್ಸನ್ನು ಕೊಡ್ತೇವೆ. ಸ್ಟೂಡೆಂಟ್ಸ್, ನಾನೇ ಖುದ್ದಾಗಿ ನಿಮ್ಮ ಜೊತೆ ಮಾತಾಡಿ ನಾನೇ ಮಾತಾಡಿ ನಿಮಗೆ ಪ್ರತಿಯೊಂದು ಕಾಲೇಜ್ನ ಲಿಸ್ಟನ್ನು ಕೊಟ್ಟು ಯಾವ ಕಾಲೇಜಿನ ಆಪ್ಷನ್ ಎಂಟ್ರಲ್ಲಿ ಏನು ಮಾಡಬೇಕು, ಅದಾದ ನಂತರ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಏನಾದರೂ ಚೇಂಜಸ್ ಮಾಡಬೇಕಾ, ಅವ್ರ ಫಸ್ಟ್ ರೌಂಡ್ ಆದಮೇಲೆ ನೀವು ಸೆಕೆಂಡ್ ರೌಂಡಿಗೆ ಹೋಗಬೇಕಾ ಬೇಡವಾ, ಎಲ್ಲದನ್ನು ಕೂಡ ನಾವೇ ಲಿಸ್ಟ್ ಮಾಡಿ ನಿಮ್ಗೆ ಕೊಡ್ತೇವೆ. ಯಾವ ಬ್ರಾಂಚನ್ನು ತೊಗೊಂಡ್ರೆ ಸ್ಕೋಪ್ ಇದೆ, ಯಾವ ಬ್ರಾಂಚನ್ನು ತೊಗೊಂಡ್ರೆ ಮುಂದೆ ಜಾಬ್ ಆಗುತ್ತಾ, ಹೈಯರ್ ಸ್ಟಡಿ ಮಾಡಬೇಕಂದ್ರೆ ಯಾವ ಜಾಬ್ ಬ್ರಾಂಚಿಗೆ ಹೋಗಬೇಕು, ಯಾವ ಕಾಲೇಜಿಗೆ ಹೋಗಬೇಕು, ಅದೆಲ್ಲದರ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ ಈ ಒಂದು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಏಕಲವ್ಯ ಗ್ರೂಪಲ್ಲಿ ಕೊಡ್ತೇವೆ. ಇದು ಪೇಯ್ಡ್ ಕೋರ್ಸ್ ಆಗಿರುತ್ತೆ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಆದಷ್ಟು ಬೇಗ ಮೆಸೇಜ್ ಹಾಕಿ. ಇದರಲ್ಲಿ ಕೇವಲ KCET ಮಾತ್ರ ಅಲ್ಲ, ನಿಮಗೆ ಥ್ರೂ ಕಾಮಿಡ್ಗೆ ಅಥವಾ ನಿಮ್ಮದು ಅಗ್ರಿಕಲ್ಚರ್, ವೆಟರ್ನರಿ ಇದಕ್ಕೆ ಎಂಟ್ರಿ ಆಗಬೇಕಂತಿದ್ರೆ ಅದಕ್ಕೂ ಕೂಡ ಗೈಡೆನ್ಸನ್ನು ಕೊಡ್ತೇವೆ. ಈವನ್ KEಯಿಂದ ಬರುವಂಥ ಎಲ್ಲ ನೋಟಿಫಿಕೇಶನ್ಗಳ ಬಗ್ಗೆಯೂ ಕೂಡ ಇದರಲ್ಲಿ ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇವೆ. ದಯವಿಟ್ಟು ಜಾಯ್ನ್ ಆಗೋದಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ₹500 ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಇವಾಗ ಇವತ್ತಿನ ವಿಡಿಯೋಸ್ಗೆ ಬಂದರೆ ನಾವು ಇವತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು, ಒನ್ ಆಫ್ ದ ಟಾಪ್ ನಾಚ್ ಕಾಲೇಜಿನ ಮೈಸೂರು, ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಿಟ್ಟರೆ ಅದರ ನೆಕ್ಸ್ಟ್ ನಾವು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ನ ಇಡ್ಬೋದು ಸ್ಟೂಡೆಂಟ್ಸ್. NIE. ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1946. 26 acres ಆಫ್ ಲ್ಯಾಂಡ್ ಆ್ಯಂಡ್ ಒನ್ ಆಫ್ ದ ಬ್ಯೂಟಿಫುಲ್ ಸಿಟಿ ಮೈಸೂರಲ್ಲಿದೆ. ಒನ್ ಆಫ್ ದ ಬ್ಯೂಟಿಫುಲ್ ಸಿಟಿ. ಓಕೆ, ಮೈಸೂರು ಅನ್ನೋದು ಕ್ಲೀನೆಸ್ಟ್ ಸಿಟಿ, ಬ್ಯೂಟಿಫುಲ್ ಸಿಟಿ. ಅಷ್ಟು ಟ್ರಾಫಿಕ್ ಇರೋದಿಲ್ಲ, ಬೆಂಗಳೂರು ಅಷ್ಟು ಕ್ರೌಡ್ ಇರೋದಿಲ್ಲ. ಬೆಂಗಳೂರು ಒಳ್ಳೆ ಸಿಟಿನೇ, ಬಟ್ ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಬಟ್ ಮೈಸೂರು ಈಸ್ ಒನ್ ಆಫ್ ದ ಕ್ಲೀನೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಸಿಟಿ. ಅಲ್ಲಿ ಲೊಕೇಟ್ ಆಗಿರುವಂಥ ಒಂದು ಕಾಲೇಜ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು, NIE. ಓಕೆ, ಸೊ NIRF ರ್ಯಾಂಕಿಂಗ್ 126 ಇದೆ. ಆಟೋನಾಮಸ್ ಯೂನಿವರ್ಸಿಟಿ ಆಗಿದೆ. ಇದರ CET ಫೀಸ್ ಅರೌಂಡ್ ನೀವು 1.5 lakhs, ಅದರಲ್ಲೂ ಕೂಡ ಏಡೆಡ್ ಮತ್ತು ಅನ್ಏಡೆಡ್ ಇದೆ. ಸೊ ಬಟ್ ಅರೌಂಡ್ 1.5 lakhs ಪರ್ ಇಯರ್ ಒಳಗಡೆ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಇದ್ರ ಕೋಡನ್ನು ಹೇಳ್ತಾನೆ. ಇದರ ಒಟ್ಟಿಗೆ 3 ಕೋಡ್ ಇದೆ ಸ್ಟೂಡೆಂಟ್ಸ್. ಫಾರ್ CET ಏಡೆಡ್ ಕಾಲೇಜಿಗೆ ಹೋಗ್ಬೇಕಂದ್ರೆ E022, ಫಾರ್ CET ಅನ್ಏಡೆಡ್ಗೆ ಹೋಗ್ಬೇಕಂದ್ರೆ E056, ಕಾಮಿಡ್ಗೆ ಅನ್ಏಡೆಡ್ಗೆ ಹೋಗ್ಬೇಕಂದ್ರೆ E142. ಓಕೆ, ಇದು ಇಂಪಾರ್ಟೆಂಟ್ ಕೋಡ್. ಓಕೆ, ಅದಾದ ನಂತರ ಕರೆಕ್ಟ್ ಕೇಳಿ, ಮ್ಯಾನೇಜ್ಮೆಂಟ್ ಸೀಟ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೆ ನೋಡಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡೊನೇಷನ್ 2 lakhs ಕೊಡಬೇಕು. ಫೀಸ್ 2.7 ಪರ್ ಇಯರ್. ಫಾರ್ 4 year ಇಟ್ ಈಸ್ ಅರೌಂಡ್ 11 lakhs ಅಂತ ಅನ್ಕೊಳ್ಬೋದು ನಾವು. ಓಕೆ, ಫಾರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 11 + 2 13 lakh ಅಲ್ಲಿ ಮ್ಯಾನೇಜ್ಮೆಂಟ್ ಫೀಸ್ ಆಗುತ್ತೆ, ಮ್ಯಾನೇಜ್ಮೆಂಟ್ ಕೋಟಾ. ಇಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 10 + 2.7, 11 + 10 21 lakhs ಪರ್ 4 years. ಸಿವಿಲ್ ಇಂಜಿನಿಯರಿಂಗ್ 5 lakhs ಡೊನೇಷನ್, ಸೊ 11 lakhs ಫಾರ್ 4 years, 11 + 5 16 lakhs. EEE 2 lakhs donation, 2.7 lakhs per year. For 4 years around 11 lakhs, 11 + 2 13 lakhs. Computer science engineering 11 lakhs for 4 years, it is as a fees 16 lakhs. So total 27 lakhs for 4 years computer science. Information science 14 lakhs as a donation. 2.7 means 11 lakhs for 4 years, 11 + 14 25 lakhs for 4 years. CS or AML 12 lakhs donation plus 11 lakhs for 4 years, 11 + 12 13 lakhs for 4 years. ಓಕೆ, ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗ್ಬೇಕಂದ್ರೆ ನೀವು CS ರಿಲೇಟೆಡ್ ಯಾವುದೇ ಹೋಗ್ಬೇಕಂತಿದ್ರು ನಿಮಗೆ ಮಿನಿಮಮ್ ಒಂದು 23 lakhs ಬೇಕೇ ಬೇಕು. ಓಕೆ, ಓನ್ಲಿ ಆಸ್ ಅ ಫೀಸ್. ನೆಕ್ಸ್ಟ್ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಆಗಿರೋದು ಏನಂತ ಕೇಳಿದ್ರೆ ದೇರ್ ಪ್ಲೇಸ್ಮೆಂಟ್ ಸ್ಟಾರ್ಟ್ಸ್. ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ಸ್, ವೆರಿ ಗುಡ್, ಒನ್ ಆಫ್ ದ ಬೆಸ್ಟ್ ಪ್ಲೇಸ್ಮೆಂಟ್ಸ್. ಇಲ್ಲಿ ನೋಡಿ 2022 ಅಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಲಿಜಿಬಲ್ ಇದ್ದಿದ್ದು 828. ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಸ್ಡ್ ಆಗಿದ್ದು 760. 2022 ಅಲ್ಲಿ 760 ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ. 828 ಅಲ್ಲಿ 760 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ. ಅಂದರೆ ಅರೌಂಡ್ 90% ಆಫ್ ದಿ ಸಕ್ಸಸ್ ರೇಟ್ ಇದೆ.
ಅರ್ಥ ಆಯ್ತಾ? ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅದರಲ್ಲಿ 90% ಆಫ್ ದ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್, ಆಲ್ಮೋಸ್ಟ್ 90%. ಓಕೆ, ಸೊ ನಂಬರ್ ಆಫ್ ದ ಕಂಪನೀಸ್ 470 ಕಂಪನೀಸ್ಗಳು ವಿಸಿಟ್ ಆಗಿದ್ದಾರೆ. ಹೈಯೆಸ್ಟ್ ಪ್ಯಾಕೇಜ್ ನೋಡಿ ಸ್ಟೂಡೆಂಟ್ಸ್ 2022 ಅಲ್ಲಿ 43.14 lakhs. ಓಕೆ, ಟಾಪ್ ಕಾಲೇಜಸ್ ಎಲ್ಲದನ್ನು ಬೀಟ್ ಮಾಡ್ತಾ ಇದೆ, ಹತ್ರದಕ್ಕೆ ಬರ್ತಾ ಇದೆ. ಆವರೇಜ್ ಪ್ಯಾಕೇಜ್ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್, 9 lakhs per annum. ಆವರೇಜ್ ಪ್ಯಾಕೇಜ್ 9 lakhs per annum ಆಗಿದೆ. 2023 ಅಲ್ಲಿ 821 ಕಂಪನೀಸ್ ವಿಸಿಟ್ ಆಗಿದೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಎಲಿಜಿಬಲ್ ಎಷ್ಟು ಅಂತ ಕೇಳಿದ್ರೆ 821. ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಸ್ಡ್ 708. ಇಲ್ಲಿ ಸ್ವಲ್ಪ ಡಿಕ್ರಿಮೆಂಟ್ ಇದೆ. ವೈ? ಬಿಕಾಸ್ 2023 ಅಲ್ಲಿ ರಿಸೆಷನ್ ಇದ್ದಿತ್ತು, ಸ್ವಲ್ಪ ಡಿಕ್ರೀಸ್ ಆಗಿದೆ. ಓಕೆ, 821 ನಲ್ಲಿ 708 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ. ಅರೌಂಡ್ 85% ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ. ಓಕೆ, ನಂಬರ್ ಆಫ್ ಕಂಪನೀಸ್ ನೋಡಿ 348. ನಂಬರ್ ಆಫ್ ಕಂಪನೀಸ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಬಿಕಾಸ್ ಆಫ್ ರಿಸೆಷನ್. ಹೈಯೆಸ್ಟ್ ಪ್ಯಾಕೇಜ್ ನೋಡಿ 56 LP ಆಗಿದೆ. ಹೈಯೆಸ್ಟ್ ಪ್ಯಾಕೇಜ್ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್, ಟಾಪ್ 5 ಅಲ್ಲಿ ಬರುವಂಥ ಕಾಲೇಜಿಗೆ ಬೀಟ್ ಮಾಡ್ತಾ ಇದೆ, ಹತ್ರದಕ್ಕೆ ಬರ್ತಾ ಇದೆ. ಆವರೇಜ್ ಪ್ಯಾಕೇಜ್ ನೋಡಿ ಸ್ಟೂಡೆಂಟ್ಸ್ ಕಡಿಮೆ ಆಗಿಲ್ಲ, 9 LPA. ಮತ್ತೆ 2022 ಅಲ್ಲಿ 21% ಹೈಕ್ ಆಗಿದೆ ಅಂತೆ. ಓಕೆ, ಪ್ಲೇಸ್ಮೆಂಟ್ ರೇಟ್ 2021ಗೆ ಕಂಪೇರ್ ಮಾಡಿದ್ರೆ 21% 2022 ಅಲ್ಲಿ ಹೈಕ್ ಆಗಿದೆ. 13% ಹೈಕ್ ಇನ್ ಆವರೇಜ್ ಪ್ಯಾಕೇಜ್. ಆವರೇಜ್ ಪ್ಯಾಕೇಜ್ ಅಲ್ಲೂ ಕೂಡ 2021ಗೆ ಕಂಪೇರ್ ಮಾಡಿದ್ರೆ 2022 ಅಲ್ಲಿ ಹೈಕ್ ಆಗಿದೆ. ಬಟ್ 23 ಅಲ್ಲಿ ಆಗಿಲ್ಲ ಬಿಕಾಸ್ ಆಫ್ ಅ ರಿಸೆಷನ್. ಇಲ್ಲಿ ನೋಡಿ ಆವರೇಜ್ ಪ್ಯಾಕೇಜ್ ನೋಡಿ 2020 ಅಲ್ಲಿ 6.5 ಇದಿತ್ತು, 2021 ಅಲ್ಲಿ 8 LPA ಹೋಗಿದೆ, 2022 ಅಲ್ಲಿ 9 LPA ಹೋಗಿದೆ, ಅಗೇನ್ 2023 ಅಲ್ಲಿ 9 LPA ಇದೆ. 2023 ಅಲ್ಲಿ ಏನೇ ರಿಸೆಷನ್ಗಳಿದ್ರು ಕೂಡ ರಿಸೆಷನ್ಗಳು ಇದ್ದಿತ್ತು, ಬಟ್ ಇವನ್ ದೋ ದ್ಯಾರ್ ಇಸ್ ಅ ರಿಸೆಷನ್, ಆವರೇಜ್ ಪ್ಯಾಕೇಜ್ ಕಡಿಮೆ ಆಗಿಲ್ಲ. ಕರೆಕ್ಟಾ? ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಸ್ ಸ್ವಲ್ಪ ಕಡಿಮೆ ಆಗಿದೆ, ನಂಬರ್ ಆಫ್ ಕಂಪನೀಸ್ ವಿಸಿಟ್ಸ್ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಆವರೇಜ್ ಪ್ಯಾಕೇಜ್ ಕಡಿಮೆ ಆಗಿಲ್ಲ. ಇಲ್ಲಿ ನೋಡಿ 2020 ಅಲ್ಲಿ ಮೀಡಿಯನ್ ಪ್ಯಾಕೇಜ್ 4.5 ಇದ್ದಿತ್ತು, 2021 ಅಲ್ಲಿ 6.5 LPA ಆಗಿದೆ, ಅಗೇನ್ 2022 ಅಲ್ಲೂ 6.5 LPA ಆಗಿದೆ. 2023 ಇದು ಬರಲಿಲ್ಲ. ಓಕೆ, ಸೊ ಹೇಳಲಿಕ್ಕೆ ಹೋದ್ರೆ NIE ಈಸ್ ದ ಒನ್ ಆಫ್ ದ ಟಾಪ್ ಕಾಲೇಜ್ ಸ್ಟೂಡೆಂಟ್ಸ್, ಒನ್ ಆಫ್ ದ ಟಾಪ್ ಕಾಲೇಜು. ನಾವು 2023 ಪ್ಲೇಸ್ಮೆಂಟ್ ಸ್ಟಾರ್ಟ್ಸ್ ಅನ್ನ ನೋಡಿ ನಾವು ಯಾವುದನ್ನು ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. 2020, 21, 22, 23 ಎಲ್ಲದನ್ನು ನೋಡಿದಾಗ ಇಟ್ ಈಸ್ ಇನ್ ಅಪ್ಪರ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ. NIE ಈಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ನಿಮ್ಮ ಟಾಪ್ 10 ಅಲ್ಲಿ NIE ಅನ್ನು ಆರಾಮ್ಸೆ ಇಟ್ಕೊಳ್ಬೋದು ನೀವು. BITಗಿಂತ ಒಳ್ಳೇದಿದೆ ಆಕ್ಚುಲಿ. ಓಕೆ, NIE ಮೈಸೂರು ನೆನ್ಪಿಟ್ಕೊಳ್ಳಿ. ಸ್ಟೂಡೆಂಟ್ಸ್ ಪ್ಲೇಸ್ ಆಗುವಂಥ ರೇಟ್ ನೋಡಿ, ಅರೌಂಡ್ 90% ಸ್ಟೂಡೆಂಟ್ಸ್ ಪ್ಲೇಸ್ ಆಗ್ತಾ ಇದ್ದಾರೆ. ಓಕೆ, ಇಫ್ ಯು ಆರ್ ರಿಯಲಿ ಸ್ಕಿಲ್ಡ್, ನಿಮ್ಮಲ್ಲಿ ಸ್ಕಿಲ್ಸ್ ಇದ್ರೆ, ನೀವು ತುಂಬ ನಾಲೆಜಬಲ್ ಪರ್ಸನ್ ಆದರೆ, ಬರೀ ಪುಸ್ತಕದ ಬದನೆಕಾಯಿ ಆಗಬಾರ್ದು, ಪುಸ್ತಕದ ಹುಳು ಆಗಬಾರ್ದು, ಅದನ್ನು ಬಿಟ್ಟು ನೀವು ಸ್ಕಿಲ್ಸನ್ನು ಡೆವಲಪ್ ಮಾಡಿದರೆ NIE ಮೈಸೂರು ಇಸ್ ಒನ್ ಆಫ್ ದ ಟಾಪ್ ಸೆಲೆಕ್ಷನ್. ಅರ್ಥ ಆಯ್ತಾ? ಯಾಕಂತ ಕೇಳಿದ್ರೆ ಪ್ಲೇಸ್ಮೆಂಟಿಂದ ಹಿಡಿದು ಆವ್ರೇಜ್ ಪ್ಯಾಕೇಜಿಂದ ಹಿಡಿದು ಟಾಪ್ ಅಂದರೆ ಹೈಯೆಸ್ಟ್ ಪ್ಯಾಕೇಜಿಂದ ಹಿಡಿದು ಎಲ್ಲದೂ ಕೂಡ ಬೆಸ್ಟ್ ಇದೆ. NIE ಒಳ್ಳೆ ಇದೆ ಸ್ಟೂಡೆಂಟ್ಸ್, ಯು ಕ್ಯಾನ್ ಗೋ ಫಾರ್ ಇಟ್. NIE ಮೈಸೂರನ್ನು ಒಂದು ಒಳ್ಳೆ ಬ್ಯೂಟಿಫುಲ್ ಸಿಟಿಯಲ್ಲಿದೆ, ಒಳ್ಳೆ ಕಾಲೇಜ್. ಓಕೆ, ಇದು NIE ಮೈಸೂರು ಬಗ್ಗೆ ಮಾತಾಡ್ತಾ ಇರೋದು. ಇದರ ಕಟ್ ಆಫ್ ರ್ಯಾಂಕನ್ನು ನೀವು ನೋಡ್ಬೋದು. ಕಟ್ ಆಫ್ ರ್ಯಾಂಕ್ ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಕಟ್ ಆಫ್ ರ್ಯಾಂಕ್ NIE ಈಸ್ ಯುವರ್ ನೆಕ್ಸ್ಟ್ ಚಾಯ್ಸ್ ಆಗ್ಬೋದು ಸ್ಟೂಡೆಂಟ್ಸ್. ಟಾಪ್ 10 ಅಲ್ಲಿ NIE ಆರಾಮ್ಸೆ ಕಣ್ಣು ಮುಚ್ಕೊಂಡು ಬರುತ್ತೆ. ಓಕೆ, ಇದು NIE ಪ್ಲೇಸ್ಮೆಂಟ್ ಸ್ಟಾಟ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿದ್ದೇನೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, EC ಇದೆ, ಸಿವಿಲ್ ಇದೆ, ಟ್ರಿಪಲ್ ಇದೆ, CS ಇದೆ, IS ಇದೆ, CS ವಿತ್ AIML ಇದೆ. ಈ ಇಯರ್ ಮೇ ಬಿ ಎಕ್ಸ್ಟ್ರಾ ಬ್ರಾಂಚಸ್ಗಳು ಆ್ಯಡ್ ಮಾಡ್ಬೋದೇನೋ. ಓಕೆ, ಇಟ್ ಡಿಪೆಂಡ್ಸ್ ಆನ್ ದ ಕಾಲೇಜ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಒನ್ ಆಫ್ ದ ಟಾಪ್ ನಾಚ್ ಕಾಲೇಜ್. ಓಕೆ, ಯು ಕ್ಯಾನ್ ಗೋ ಫಾರ್ ಇಟ್. ಇದು ನಿಮ್ಮ NIE ಕಾಲೇಜ್ ಬಗ್ಗೆ ಹೇಳ್ತಾ ಇರೋದು. ಪ್ಲೇಸ್ಮೆಂಟ್ ಬಗ್ಗೆ ಹೇಳಿದ್ದೇನೆ ಸ್ಟೂಡೆಂಟ್ಸ್, NIE ಕಾಲೇಜ್ನ ಕೋಡ್ ಬಗ್ಗೆ ಹೇಳಿದ್ದೇನೆ, NIR ರ್ಯಾಂಕಿಂಗ್ ಬ್ರಾಂಚ್ ಬಗ್ಗೆ ಹೇಳಿದ್ದೇನೆ. ಓಕೆ, ಇದಿಷ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಓಕೆ ಸ್ಟೂಡೆಂಟ್ಸ್, ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇದು ಮತ್ತೆ ನಮ್ಮದು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಏಕಲವ್ಯ ಗ್ರೂಪಿಗೆ ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ನನ್ನ ಈ ನಂಬರ್ಗೆ ಮೆಸೇಜ್ ಹಾಕಿ. ಪೇಯ್ಡ್ ಗ್ರೂಪ್ ಆಗಿರುತ್ತೆ, ಆದಷ್ಟು ಬೇಗ ಜಾಯ್ನ್ ಆಗಿ ಒಂದೊಳ್ಳೆ ಇನ್ಫಾರ್ಮೇಷನ್ಗಳು ನಿಮಗೆಲ್ಲದು ರೀಚ್ ಆಗುತ್ತೆ. ಯಾವಾಗಲೂ ಏನೇ ಡೌಟ್ಸ್ಗಳಿದ್ರು ನನಗೆ ಕಾಲ್ ಮಾಡಿದರೆ, ಮೆಸೇಜ್ ಮಾಡಿದರೆ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೇನೆ. ಆಯಿತಾ? ಏನೇ ಡೌಟ್ಸ್ ರಿಗಾರ್ಡಿಂಗ್ ಇವರ ಕೌನ್ಸಿಲಿಂಗ್ ಅಥವಾ ಆಪ್ಷನ್ ಎಂಟ್ರಿ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನೇ ಡೌಟ್ಸ್ಗಳಿದ್ರು ಈ ನಂಬರ್ಗೆ ಮೆಸೇಜ್ ಹಾಕಿದರೆ ನಾನು ಯಾವಾಗಲೂ ರಿಪ್ಲೈ ಮಾಡ್ತೇನೆ. ಸೊ ಫೀಸ್ ವಿಲ್ ಬಿ ₹500. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್, ಐ ಆಮ್ ಸೈನಿಂಗ್ ಆಫ್. ಟೇಕ್ ಕೇರ್ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.